ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನಬಿಂದು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇಂಗ್ಲಿಷ್ ಗ್ರಾಮರ್ನಲ್ಲಿ ಬರುವಂತಹ ಆರ್ಟಿಕಲ್ಸ್ಗಳ ಬಗ್ಗೆ ಮತ್ತು ಅದರಲ್ಲಿ ಎರಡು ವಿಧಗಳು ಬರ್ತವೆ, ಡೆಫಿನೈಟ್ ಆರ್ಟಿಕಲ್ಸ್ ಮತ್ತು ಇನ್ಡೆಫಿನೈಟ್ ಆರ್ಟಿಕಲ್ಸ್ ಅಂತಂದೇಳಿ. ಇವುಗಳನ್ನು ಕುರಿತು ಸಂಪೂರ್ಣವಾಗಿ ಉದಾಹರಣೆಗಳ ಸಮೇತವಾಗಿ ತಿಳಿದುಕೊಳ್ಳೋಣ. ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕಂಪಲ್ಸರಿಯಾಗಿ 1 ಇಲ್ಲ 2 ಕ್ವಶನ್ ಕಂಪಲ್ಸರಿಯಾಗಿ ಬಂದೇ ಬರ್ತವೆ. ಆದ್ದರಿಂದ ಈ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟ್. ಓಕೆನಾ? ದೇರ್ ಆರ್ 2 ಟೈಪ್ಸ್ ಆಫ್ ಆರ್ಟಿಕಲ್ಸ್ ಇನ್ ಇಂಗ್ಲಿಷ್. ಓಕೆ, ಡೆಫಿನೈಟ್ ಆರ್ಟಿಕಲ್ಸ್ ಆ್ಯಂಡ್ ಇನ್ಡೆಫಿನೈಟ್ ಆರ್ಟಿಕಲ್ಸ್. ಮೊದಲನೇದಾಗಿ ಡೆಫಿನೈಟ್ ಆರ್ಟಿಕಲ್ಸ್ ಬಗ್ಗೆ ನೋಡೋದಾದರೆ, ಯೂಸ್ಡ್ ಬಿಫೋರ್ ಸಿಂಗ್ಯುಲರ್ ಆ್ಯಂಡ್ ಫ್ಲೂರಲ್ ನೌನ್ಸ್ ವೆನ್ ದ ನೌನ್ ಈಸ್ ಎ ಸ್ಪೆಸಿಫಿಕ್ ಆರ್ ನೌನ್ ಟು ದಿ ರೀಡರ್ ಆ್ಯಂಡ್ ಲಿಸ್ನರ್. ಅಂದರೆ ನಾವು ಏಕವಚನ ಮತ್ತು ಬಹುವಚನದ ಒಂದು ನಾಮಪದಗಳ ಮುಂಚಿತವಾಗಿ ನಾವು ದ ಅನ್ನು ಬಳಕೆ ಮಾಡ್ತೀವಿ. ಇನ್ನೊಂದು ರೀತಿಯಾಗಿ ನಾವು ಈ ಒಂದು ದ ಅನ್ನು ಸ್ಪೆಸಿಫಿಕ್ ಆಗಿ ಅಂದರೆ ನಿರ್ದಿಷ್ಟವಾಗಿ ಕೇಳುವಂಥ ವ್ಯಕ್ತಿಗೂ ಮತ್ತು ಹೇಳುವಂಥ ವ್ಯಕ್ತಿಗೂ ತಿಳಿದಿರಬೇಕು. ಅಂಥ ಒಂದು ಸಂದರ್ಭದಲ್ಲಿ ನಾವು ದ ಅನ್ನು ಬಳಕೆ ಮಾಡ್ತೀವಿ. ಎಕ್ಸಾಂಪಲ್ ನೋಡೋದಾದರೆ, ದ ಡಾಗ್ ಚೇಸ್ಡ್ ದಿ ಕ್ಯಾಟ್. ಅಂದರೆ ಅದೇ ಡಾಗು ಅದೇ ಕ್ಯಾಟ್ ಅನ್ನುವಂಥದ್ದು ಏಳುಗರಿಗೂ ಮತ್ತು ಕೆಳಗರಿಗೂ ಇಬ್ಬರಿಗೂ ಸ್ಪೆಸಿಫಿಕ್ಕಾಗಿ ಗೊತ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ದಾನ್ನ ಬಳಕೆ ಮಾಡ್ತೀವಿ. ನೆಕ್ಸ್ಟು ಕೆಲವೊಂದು ರೂಲ್ಸ್ ಇದ್ದಾವೆ ಸ್ಪೆಸಿಫಿಕ್ಕಾಗಿ ದಾನ ಎಲ್ಲಿ ಬಳಕೆ ಮಾಡಬೇಕು ಅಂತಂದೇಳಿ. ಅವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ದ ಈಸ್ ಯೂಸ್ಡ್ ಬಿಫೋರ್ ಇನ್ಕ್ಯೂ ಥಿಂಗ್ಸ್. ಅಂದರೆ ಪ್ರಪಂಚದಲ್ಲಿ ಒಂದೇ ಒಂದು ಆಗಿರುವಂಥ ಒಂದು ವಸ್ತುಗಳು ಅಥವಾ ಏನಾದರೂ ಹೆಸರನ್ನು ಹೇಳುವಂಥ ಒಂದು ಸಂದರ್ಭದಲ್ಲಿ ನಾವು ದ ಅನ್ನು ಬಳಕೆ ಮಾಡ್ತೀವಿ. ಎಕ್ಸಾಂಪಲ್ಸ್, ದ ಸನ್, ದ ಮೂನ್. ಓಕೆ, ಮೂನ್, ಸನ್ ಮತ್ತು ಸಿ, ಸ್ಕೈ, ಎನ್ವಿರಾನ್ಮೆಂಟ್ ಇವು ಪ್ರಪಂಚದಲ್ಲಿ ಒಂದೇ ಒಂದು, ಹೌದಾ? ಇವುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ನಾವು ದ ಅನ್ನು ಬಳಕೆ ಮಾಡಬೇಕಾಗುತ್ತೆ. ಬಿಫೋರ್ ದ ಐಸ್ಲ್ಯಾಂಡ್ಸ್. ಅಂದರೆ ದ್ವೀಪಗಳ ಒಂದು ಹೆಸರುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಬಳಕೆ ಮಾಡೋಂಗಿಲ್ಲ. ದ್ವೀಪಗಳ ಸಮೂಹವನ್ನು ಹೇಳುವಂಥ ಸಂದರ್ಭದಲ್ಲಿ ಗ್ರೂಪ್ ಆಫ್ ಐಸ್ಲ್ಯಾಂಡ್. ಓಕೆ, ಇಂಥ ಒಂದು ಸಂದರ್ಭದಲ್ಲಿ ದ ಅನ್ನು ಬಳಕೆ ಮಾಡ್ತೀವಿ. ಎಕ್ಸಾಂಪಲ್, ದ ಅಂಡಮಾನ್. ಅಂಡಮಾನ್ ಅನ್ನುವಂಥದ್ದಲ್ಲಿ ಅನೇಕ ದ್ವೀಪಗಳಿವೆ. ಜೊತೆಗೆ ದ ವೆಸ್ಟ್ ಇಂಡೀಸ್. ವೆಸ್ಟ್ ಇಂಡೀಸ್ ಅನ್ನೋಂಥದ್ರಲ್ಲಿ ಕೂಡ ಅನೇಕ ದ್ವೀಪಗಳಿವೆ. ಹೀಗಾಗಿ ದ್ವೀಪಗಳ ಒಂದು ಸಮೂಹಗಳನ್ನು ಹೇಳುವಂಥ ಸಂದರ್ಭದಲ್ಲಿ ನಾವು ಕಂಪಲ್ಸರಿಯಾಗಿ ದ ಅನ್ನು ಬಳಕೆ ಮಾಡಬೇಕು. ನೆಕ್ಸ್ಟು ಕೆಲವೊಂದು ಇನ್ನು ಎಲ್ಲೆಲ್ಲಿ ದ ಅನ್ನು ಬಳಕೆ ಮಾಡ್ತೀವಿ ಅಂತಂದೇಳಿ ನೋಡೋದಾದರೆ, ಓಷಿಯನ್ಸ್ ಅಂತಂದಿದ್ರೆ ಸಾಗರಗಳನ್ನು ಹೆಸರುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ದ ಪೆಸಿಫಿಕ್ ಓಷಿಯನ್. ನೆಕ್ಸ್ಟ್ ದ ಅರೇಬಿಯನ್ ಸಮುದ್ರದ ಬಗ್ಗೆ ಹೇಳುವಂಥ ಸಂದರ್ಭ, ಹೌದಾ? ದ ಹಿಂದೂ ಮಹಾಸಾಗರ ಅಂತ ಕರಿತೀವಿ. ಓಷಿಯನ್ ಅಂದರೆ ಸಾಗರಗಳ ಹೆಸರುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ನಾವು ದ ಅನ್ನು ಬಳಕೆ ಮಾಡಬೇಕು. ನೆಕ್ಸ್ಟ್ ಫಾರೆಸ್ಟ್, ಕಾಡುಗಳ ಹೆಸರುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ದ ಅಮೆಜಾನ್ ಈಸ್ ಎನ್ ರೈನ್ ಫಾರೆಸ್ಟ್. ಈ ರೀತಿಯಾಗಿ ಕಾಡು ಹೆಸರು ಹೇಳುವಂಥ ಸಂದರ್ಭದಲ್ಲಿ ದ ಅನ್ನು ಬಳಕೆಬೇಕು. ನೆಕ್ಸ್ಟು ಸೀಸ್ ಅಂತಂದಿದ್ರೆ ನಾವು ಸಮುದ್ರಗಳ ಹೆಸರುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ದ ಮೆಡಿಟೇರಿಯನ್ ಸಮುದ್ರ. ಓಕೆ, ದ ಅರೇಬಿಯನ್ ಸೀಸ್. ಈ ರೀತಿಯಾಗಿ ದ ಅನ್ನು ಬಳಕೆ ಮಾಡಬೇಕು. ನೆಕ್ಸ್ಟು ಮೌಂಟೇನ್ ಚೈನ್ಸ್ ಅಂತ ಕರಿತೀವಿ. ಅಂದರೆ ಪರ್ವತಗಳ ಸರಣಿಗಳನ್ನು ಹೇಳುವಂಥ ಸಂದರ್ಭದಲ್ಲಿ ದ ಹ್ಯಾಂಡೀಸ್, ದ ವಿಂಧ್ಯ, ದ ಹಿಮಾಲಯ. ಓಕೆ, ಇದರಲ್ಲಿ ಅನೇಕ ಪರ್ವತಗಳು ಸೇರಿರ್ತವೆ. ಅಂಥ ಒಂದು ಪರ್ವತಗಳ ಒಂದು ಚೈನ್ ಹೇಳುವಂಥ ಸಂದರ್ಭದಲ್ಲಿ ನಾವು ದ ಅನ್ನು ಬಳಕೆ ಮಾಡಬೇಕು. ನೆಕ್ಸ್ಟು ಡೆಸರ್ಟ್ಸ್, ಮರುಭೂಮಿ ಹೆಸರುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ದ ಸಹಾರಾ, ದ ಥಾರ್ ಡೆಸರ್ಟ್. ಓಕೆ, ರಿವರ್ಸ್, ನದಿಗಳ ಹೆಸರುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ದ ಗಂಗಾ, ದ ಕಾವೇರಿ, ದ ಬ್ರಹ್ಮಪುತ್ರ, ದ ಗೋದಾವರಿ. ನೆಕ್ಸ್ಟ್ ಕೊಯಟ್ಸ್ ಅಂತಂದಿದ್ರೆ ದ ಉಡುಪಿ ಕೊಯಟ್ಸ್. ಅಂದರೆ ಕರಾವಳಿಗಳ ಹೆಸರುಗಳು. ಓಕೆ, ದ ಉಡುಪಿ ಕೊಯಟ್ಸ್, ಉತ್ತರ ಕರ್ನಾಟಕ ಕೊಯಟ್ಸ್ ಅಥವಾ ದಕ್ಷಿಣ ಕರ್ನಾಟಕ ಕೊಯಟ್ಸ್. ಓಕೆ, ನೆಕ್ಸ್ಟು ಸ್ವ್ಯಾಪ್ಸ್ ಅಂದರೆ ಜೌಗು ಪ್ರದೇಶಗಳ ಹೆಸರುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಮರ್ಷ್ಲ್ಯಾಂಡ್ ಅಂತಂದೇಳಿ ಕರಿತೀವಿ, ಹೌದಾ? ದ ಮ್ಯಾಂಗ್ರೋವ್ ಸ್ವ್ಯಾಪ್ಸ್ ಆರ್ ಮಸ್ಟ್ಯಾಂಡ್. ಓಕೆ, ಇನ್ನು ಜಿಯೋಗ್ರಫಿಕಲ್ ರೀಸನ್, ಭೌಗೋಳಿಕ ಲಕ್ಷಣಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಅಂದರೆ ನಾವು ಏನಂತಂದ್ರೆ ಡೈರೆಕ್ಷನ್ ಹೇಳ್ತೀವಿ, ಹೌದಾ? ದ ನಾರ್ತ್, ದ ಸೌತ್, ದ ವೆಸ್ಟ್. ಓಕೆ, ಇಂಥ ಸಂದರ್ಭದಲ್ಲಿ ದ ಅನ್ನು ಬಳಕೆ ಮಾಡಬೇಕು. ನೆಕ್ಸ್ಟ್ ಬ್ರಿಡ್ಜ್, ಸೇತುವೆಗಳ ಹೆಸರುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ದ ತುಂಗಾ ಬ್ರಿಡ್ಜ್, ದ ಶರಾವತಿ ಬ್ರಿಡ್ಜ್. ನ್ಯೂಸ್ ಪೇಪರ್ ಹೆಸರು ಹೇಳುವಂಥ ಸಂದರ್ಭದಲ್ಲಿ ದ ಹಿಂದೂ, ದ ಪ್ರಜಾವಾಣಿ, ದ ಉದಯವಾಣಿ. ಓಕೆ, ಮ್ಯಾಗ್ಝಿನ್ಸ್ ಹೇಳುವಂಥ ಸಂದರ್ಭದಲ್ಲಿ ಕೂಡ ದ ಅನ್ನು ಬಳಕೆ ಮಾಡಬೇಕಾಗುತ್ತೆ. ಓಕೆನಾ? ದ ಕರ್ಮವೀರ. ಓಕೆ, ಈ ರೀತಿಯಾಗಿ ದ ಈಸ್ ಯೂಸ್ಡ್ ಬಿಫೋರ್ ಎಕ್ಸ್ಟ್ರಾಡಿನರಿ ವರ್ಕ್ಸ್, ಆರ್ಟ್ಸ್ ಆ್ಯಂಡ್ ಆರ್ಟಿಟೆಕ್ಚರ್ ಅಂತ ಕರಿತೀವಿ. ಅಂದರೆ ಏನಾದರೂ ಎಕ್ಸ್ಟ್ರಾಡಿನರಿ ಅಂತಂದೇಳಿದರೆ ನಾವು ಶಿಲ್ಪಕಲೆಗಳಿಗೆ ಸಂಬಂಧಪಟ್ಟಂತೆ, ಏನಾದರೂ ಕುಶಲಕಲೆಗಳಿಗೆ ಸಂಬಂಧಪಟ್ಟಂತೆ ಅಂಥ ಒಂದು ಸಂದರ್ಭದಲ್ಲಿ ದ ಬಳಕೆ ಮಾಡ್ತೀವಿ. ಎಕ್ಸಾಂಪಲ್, ದ ಮೊನಾಲಿಸಾ ಪೇಂಟಿಂಗ್, ಹೌದಾ? ಇಲ್ಲಿ ದ ಅನ್ನು ಬಳಕೆ ಮಾಡ್ತೀವಿ. ದ ತಾಜ್ ಮಹಲ್ ಅನ್ನುವಂಥದ್ದು ಒಂದು ಶಿಲ್ಪಕಲೆ, ಹೌದಾ? ಇದನ್ನು ನಾವು ದ ಅನ್ನು ಬಳಕೆ ಮಾಡ್ತೀವಿ. ದ ಗ್ರೇಟ್ ವಾಲ್ ಆಫ್ ದಿ ಚೀನಾ ಅಂದರೆ ಚೀನಾದ ಮಹಾಗೋಡೆ ಅಂತ ಕರಿತೀವಿ, ಹೌದಾ? ಅಲ್ಲಿ ನಾವು ದ ಅನ್ನು ಬಳಕೆ ಮಾಡ್ತೀವಿ. ನೆಕ್ಸ್ಟ್ ರೀಜಿಯನ್ಸ್ ಆರ್ ಮೆಥಾಲಜಿಕಲ್ ಲಿಟ್ರೇಚರ್ಸ್ ಅಂತಂದರೆ ಧಾರ್ಮಿಕ ಅಥವಾ ಪೌರಾಣಿಕ ಸಾಹಿತ್ಯದ ಒಂದು ಪುಸ್ತಕಗಳನ್ನು ಹೇಳುವಂಥ ಸಂದರ್ಭದಲ್ಲಿ, ಧಾರ್ಮಿಕ ಗ್ರಂಥಗಳನ್ನು ಹೇಳುವಂಥ ಸಂದರ್ಭದಲ್ಲಿ ದ ಬಳಕೆ ಮಾಡಬೇಕು. ದ ರಾಮಾಯಣ, ದ ಮಹಾಭಾರತ. ಅದೇ ರೀತಿಯಾಗಿ ಐತಿಹಾಸಿಕ ಘಟನೆಗಳಂತ ಕರಿತೀವಿ. ದ ಕುರುಕ್ಷೇತ್ರ, ದ ಮಹಾಭಾರತ.
ಓಕೆ, ದ ರಾಮಾಯಣ, ಈ ರೀತಿಯಾಗಿ ಇಲ್ಲೆಲ್ಲ ನಾವು ದಾನ್ನ ಬಳಕೆ ಮಾಡಬೇಕು. ನೆಕ್ಸ್ಟ್ ನ್ಯಾಷನಾಲಿಟಿ, ರೀಸನ್ ಆ್ಯಂಡ್ ಕಾಸ್ಟ್. ನ್ಯಾಷನಾಲಿಟಿ ಅಂತ ರೀಸನ್ ಅಂತಂದು ಹೇಳಿದರೆ, ರಿಲಿಜಿಯನ್ ಆ್ಯಂಡ್ ಕಾಸ್ಟ್ ಅಂತಂದು ಹೇಳಿದರೆ ನಾವು ಯಾವುದೇ ಧರ್ಮವನ್ನು ಹೇಳುವಂಥ ಸಂದರ್ಭದಲ್ಲಿ ದಾನ್ನ ಬಳಕೆ ಮಾಡಬೇಕು. ದ ಹಿಂದೂ, ದ ಮುಸ್ಲಿಂ, ದ ಕ್ರಿಶ್ಚಿಯನ್. ಓಕೆ, ನೆಕ್ಸ್ಟ್ ಫೇಮಸ್ ಬಿಲ್ಡಿಂಗು ಅಂತಂದಿದ್ರೆ ಪ್ರಸಿದ್ಧವಾದಂಥ ಕಟ್ಟಡಗಳ ಹೆಸರುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ದಾನ್ನ ಬಳಕೆ ಮಾಡಬೇಕು. ಪ್ರಮುಖವಾಗಿ ದ ವೈಟ್ ಹೌಸ್, ದ ತಾಜ್ ಮಹಲ್, ದ ಗೋಲ್ ಗುಂಬಜ್, ಓಕೆ, ದ ರೆಡ್ ಫೋರ್ಟ್, ಈ ಒಂದು ಹೆಸರುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ದಾನ್ನ ಬಳಕೆ ಮಾಡಬೇಕಾಗುತ್ತೆ. ನೆಕ್ಸ್ಟು ಅಬ್ರಿವೇಷನ್ಸ್ ದಟ್ ರೆಫರ್ ಟು ಆರ್ಗನೈಜೇಷನ್, ಅಂದರೆ ಅನೇಕ ರೀತಿಯಾದಂಥ ಒಂದು ಸಂಸ್ಥೆಗಳು ಸೇರಿ ಒಂದು ಒಕ್ಕೂಟವನ್ನು ರಚನೆ ಮಾಡ್ಕೊಂಡಿರ್ತವೆ. ಯುನೆಸೆಫ್ ಆಗಿರ್ಬೋದು, WHO ಆಗಿರ್ಬೋದು, ನೆಕ್ಸ್ಟ್ ವಿಶ್ವಸಂಸ್ಥೆ ಆಗಿರ್ಬೋದು, ಇಂಥ ಒಂದು ಹೆಸರುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ನಾವು ದಾನ್ನ ಬಳಕೆ ಮಾಡಬೇಕು. ನೆಕ್ಸ್ಟ್ ಕಿಂಗ್ ಆ್ಯಂಡ್ ಕ್ವೀನ್, ದ ಕಿಂಗ್ ಆಫ್ ಅಂತಂದು ಹೇಳ್ಬೇಕಾಗುತ್ತೆ. ಅಂದರೆ ಆ ಒಂದು ರಾಜ ಅಥವಾ ರಾಣಿ ಹೆಸರನ್ನು ಹೇಳುವಂಥ ಸಂದರ್ಭದಲ್ಲಿ ದ ಕಿಂಗ್ ಆಫ್ ಮೊರಾಕೋ, ದ ಕಿಂಗ್ ಆಫ್ ಚೀನಾ, ಈ ರೀತಿಯಾಗಿ ಬಳಕೆ ಮಾಡಬೇಕು. ಇನ್ಸ್ಟ್ರೂಮೆಂಟ್ಸ್ ಅಂತಂದಿದ್ರೆ ನಾವು ವಾದ್ಯಗಳನ್ನು ಹೇಳುವಂಥ ಸಂದರ್ಭದಲ್ಲಿ ದ ವಯಲಿನ್, ದ ತಬಲಾ, ದ ಪಿಯೋನೋ, ಓಕೆ, ದ ಫ್ಲೂಯಟ್, ಈ ರೀತಿಯಾಗಿ ದ ಬಳಕೆ ಮಾಡಬೇಕು. ನೆಕ್ಸ್ಟ್ ಡಿಸಿಗ್ನೇಷನ್ ಅಂತಂದರೆ ಪದನಾಮಗಳು, ಅಂದರೆ ಅತಿ ಉನ್ನತವಾದಂಥ ಒಂದು ಪದನಾಮಗಳನ್ನು ಹೇಳುವಂಥ ಸಂದರ್ಭದಲ್ಲಿ ದ ಚೇರ್ಮ್ಯಾನ್, ದ ಪ್ರಿನ್ಸಿಪಲ್, ದ ಪ್ರೆಸಿಡೆಂಟ್, ಓಕೆ, ದ ಚೀಫ್ ಮಿನಿಸ್ಟರ್, ಈ ರೀತಿಯಾಗಿ ಬಳಕೆ ಮಾಡಬೇಕು. ಆರ್ಮ್ಡ್ ಫೋರ್ಸಸ್ ಅಂತಂದು ಹೇಳಿದರೆ ಅನೇಕ ರೀತಿಯಾದಂಥ ಒಂದು ಗುಂಪಾಗಿರ್ತವೆ. ಅಂದರೆ ಆರ್ಮಿಯಲ್ಲಿ ಹೌದಾ, ದ ನ್ಯಾವಿ, ದ ಆರ್ಮಿ, ದ ಏರ್ ಫೋರ್ಸಸ್, ಓಕೆನಾ, ವಾಯುದಳ ಅಥವಾ ಜಲದಳ ಅಂತಂದು ಹೇಳಿರ್ತವೆ. ಇಂಥ ಒಂದು ಹೆಸರುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ನಾವು ದಾನ್ನ ಬಳಕೆ ಮಾಡಬೇಕು. ನೆಕ್ಸ್ಟು ಸೂಪರ್ ರಿಲೇಟಿವ್ ಡಿಗ್ರಿ ಒಳಗೆ ಏನಾಗಿರ್ತದೆ ಅಂದರೆ ನಾವು ಸೂಪರ್ ರಿಲೇಟಿವ್ ಡಿಗ್ರಿ ಐಡೆಂಟಿಫೈ ಮಾಡೋದೇ ದಿ ಮತ್ತು ಇಂದ. ಹೌದಾ, ನಾವು ಶಿ ಈಸ್ ದ ಟಾಲೆಸ್ಟ್ ಗರ್ಲ್, ಸ್ಮಾಲೆಸ್ಟು, ನೆಕ್ಸ್ಟ್ ಶಾರ್ಟೆಸ್ಟು, ಲಾಂಗೆಸ್ಟು, ಓಕೆ. ಸೂಪರ್ ರಿಲೇಟಿವ್ ಡಿಗ್ರಿ ಬಳಕೆ ಮಾಡುವಂಥ ಮುಂಚಿತವಾಗಿ ದಾನ್ನ ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಡಿಕೆಟ್ಸ್ ಅಂದರೆ ದಶಕಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಈಸ್ ಬಾರ್ನ್ 70s, ಶಿ ಈಸ್ ಬಾರ್ನ್ 1820s, ಓಕೆ, ಈ ರೀತಿಯಾಗಿ ದಾನ್ನ ಇಲ್ಲಿ ಕೂಡ ಬಳಕೆ ಮಾಡಬೇಕು. ನೆಕ್ಸ್ಟ್ ಹ್ಯೂಮನ್ ಬಾಡಿ ಪಾರ್ಟ್ಸ್ ಹೇಳುವಂಥ ಸಂದರ್ಭದಲ್ಲಿ ಅಂದರೆ ಮಾನವನ ದೇಹದ ಭಾಗಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಆನ್ ದ ಹೆಡ್, ಟಿಪ್ ಆಫ್ ದಿ ಟಂಗ್, ಓಕೆ, ದಿ ಬಂದಿದೆ ನೋಡಿ ಇಲ್ಲಿ, ಹೌದಾ. ಇಂಥ ಸಂದರ್ಭದಲ್ಲಿ ನಾವು ದಾನ್ನ ಬಳಕೆ ಮಾಡಬೇಕು. ನೆಕ್ಸ್ಟ್ ದಾನ್ನ ನಾವು ಎಲ್ಲೆಲ್ಲಿ ಬಳಕೆ ಮಾಡೋಂಗಿಲ್ಲ ಅಂತಂದೇಳಿ ನೋಡೋದಾದರೆ ಅದಕ್ಕೆ 0 ಆರ್ಟಿಕಲ್ಸ್ ಅಥವಾ ನೋ ಆರ್ಟಿಕಲ್ಸ್ ಅಂತ ಕರಿತೀವಿ. ಪ್ರಾಪರ್ ನೌನ್ ಅಂತಂದು ಹೇಳಿದರೆ ಅಂಕಿತ ನಾಮಗಳ ಮುಂದೆ ದ ಕಮಲ, ದ ವಿಮಲ, ಓಕೆ, ಈ ರೀತಿಯಾಗಿ ಅಂಕಿತ ನಾಮಗಳ ಮುಂದೆ ದಾನ್ನ ಬಳಕೆ ಮಾಡೋಂಗಿಲ್ಲ. ನೆಕ್ಸ್ಟ್ ಲ್ಯಾಂಗ್ವೇಜಸ್, ಭಾಷೆಗಳನ್ನು ಹೇಳುವಂಥ ಸಂದರ್ಭದಲ್ಲಿ ದ ಹಿಂದಿ, ದ ಕನ್ನಡ, ಈ ರೀತಿಯಾಗಿ ಬಳಕೆ ಮಾಡೋಂಗಿಲ್ಲ. ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಮತ್ತು ಸ್ಪೋರ್ಟ್ಸ್ ಹೆಸರುಗಳನ್ನು ಹೇಳುವಂಥ ಸಂದರ್ಭದಲ್ಲಿ, ಆಟಗಳನ್ನು ಹೆಸರುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ದಾನ್ನ ಬಳಕೆ ಮಾಡೋಂಗಿಲ್ಲ. ನೇಮ್ಸ್ ಆಫ್ ದಿ ಮೀಲ್ಸ್ ಅಂತಂದಿದ್ರೆ ಆಹಾರ ಪದಾರ್ಥಗಳ ಒಂದು ಹೆಸರು, ಅಂದರೆ ಡಿನ್ನರ್, ದ ಲಂಚ್, ಓಕೆ, ದ ಟಿಫಿನ್ ಅಂತಂದೇಳಿ ಹೇಳಂಗಿಲ್ಲ. ನೆಕ್ಸ್ಟ್ ನೌನ್ಸ್ ಆ್ಯಂಡ್ ನಂಬರ್ಸ್, ನೌನ್ಸ್ ಜೊತೆಗೆ ಏನಾದರೂ ನಂಬರ್ಸ್ ಬಂದರೆ ಅಂದರೆ ಈಸ್ ರೂಮ್ ಇನ್ 88, ಓಕೆನಾ, ಈಸ್ ರೂಮ್ ಇನ್ 80, ಇಲ್ಲಿ ರೂಮ್ ಅನ್ನುವಂಥದ್ದು ನೌನು ಜೊತೆಗೆ ಇಲ್ಲಿ 8 ಅನ್ನುವಂಥದ್ದು ಬಂದಿದೆ. ಈ ರೀತಿಯಾಗಿ ನೌನ್ಸ್ ಪ್ಲಸ್ ನಂಬರ್ಸ್ ಬಂದರೆ ಅಲ್ಲಿ ನಾವು ಆರ್ಟಿಕಲ್ಸ್ ಏನು ಎ ಮತ್ತು ಯಾನ್, ದಿ, ಈ ಮೂರನ್ನು ಕೂಡ ಬಳಸಂಗಿಲ್ಲ. ನೆಕ್ಸ್ಟ್ ವೀಕ್ಸ್, ವಾರಗಳನ್ನು ಹೇಳುವಂಥ ಸಂದರ್ಭದಲ್ಲಿ ದ ಲಾಸ್ಟ್ ವೀಕ್, ದ ನೆಕ್ಸ್ಟ್ ವೀಕ್, ಓಕೆನಾ, ವಾರಗಳ ಮುಂದೆ ನಾವು ಬಳಕೆ ಮಾಡೋಂಗಿಲ್ಲ. ನೆಕ್ಸ್ಟ್ ಫೆಸ್ಟಿವಲ್ಸ್, ಹಬ್ಬಗಳನ್ನು ಹೇಳುವಂಥ ಸಂದರ್ಭದಲ್ಲಿ ದ ದೀಪಾವಳಿ, ದ ಯುಗಾದಿ, ದ ರಂಜಾನ್, ಈ ರೀತಿಯಾಗಿ ಹಬ್ಬಗಳನ್ನು ಹೇಳುವಂಥ ಸಂದರ್ಭದಲ್ಲಿ ನಾವು ದಾನ್ನ ಬಳಕೆ ಮಾಡೋಂಗಿಲ್ಲ. ನೆಕ್ಸ್ಟ್ ಡಿಸೀಸಸ್ ಅಂದರೆ ರೋಗಗಳ ಹೆಸರುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ದಾನ್ನ ಬಳಕೆ ಮಾಡೋಂಗಿಲ್ಲ. ದ ಹೆಡ್ಏಕ್, ದ ಫೀವರ್, ಈ ರೀತಿಯಾಗಿ ಹೇಳೋಂಗಿಲ್ಲ. ಬದಲಾಗಿ ಸಫರಿಂಗ್ ಫ್ರಮ್ ಫೀವರ್, ಸಫರಿಂಗ್ ಫ್ರಮ್ ಹೆಡ್ಏಕ್, ಈ ರೀತಿಯಾಗಿ ಹೇಳಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಇಂಡೆಫಿನೈಟ್ ಆರ್ಟಿಕಲ್ಸ್, ಎ ಮತ್ತು ಯಾನ್ ಅಂತ ಕರಿತೀವಿ. ಹೌದಾ, ಇಲ್ಲಿ ಎ ಎಲ್ಲಿ ಯೂಸ್ ಮಾಡಬೇಕಂದ್ರೆ ಎ ಈಸ್ ಯೂಸ್ಡ್ ಬಿಫೋರ್ ವರ್ಡ್ಸ್ ದಟ್ ಬಿಗಿನ್ಸ್ ದಿ ಕಾನ್ಸೋನೆಂಟ್ ಸೌಂಡ್ಸ್, ಅಂದರೆ ವ್ಯಂಜನಾಕ್ಷರದ ಮುಂಚಿತವಾಗಿ ನಾವು ಎ ಅನ್ನು ಬಳಕೆ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ ಎ ಯುರೋಪಿಯನ್, ಎ ಯೂನಿವರ್ಸಿಟಿ, ಎ ಡಾಗ್, ಎ ಕಾರ್, ಓಕೆ. ಇಲ್ಲಿ ಡಾನ್ ಅಂಥದ್ದು ವ್ಯಂಜನಾಕ್ಷರ ಡಿ, ಹೌದಾ. ಇಲ್ಲಿ ನಾವೇನು ಬಳಕೆ ಮಾಡ್ತೀವಿ, ಎ ಬಳಕೆ ಮಾಡ್ತೀವಿ. ಆದರೆ ಯುರೋಪಿಯನ್ ಈ ಬಂದಿದೆ ಅಂದರೆ ಇದು ಸ್ವರ ಬಂದಿದೆ, ಹೌದಾ. ಆದರೂ ಕೂಡ ನಾವು ಎನ್ನು ಬಳಕೆ ಮಾಡ್ತೀವಿ. ಯಾಕಂತಂದಿದ್ರೆ ಇಲ್ಲಿ ನಾವು ಸ್ಪೆಲ್ಲಿಂಗ್ ಕನ್ಸಿಡರ್ ಮಾಡೋಂಗಿಲ್ಲ, ಬದಲಾಗಿ ಅದರ ಪ್ರೊನೌನ್ಸಿಯೇಷನನ್ನು ನೋಡಬೇಕಾಗುತ್ತೆ. ಇಲ್ಲಿ ಯುರೋಪಿಯನ್, ಓಕೆ, ಯು ಬರ್ತೀವಿ, ಯುರೋಪ್, ಹೌದಾ. ಇದರಿಂದ ನಾವು ಎನ್ನು ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿಯಾಗಿ ಯೂನಿವರ್ಸಿಟಿ ಅನ್ನುವಂಥದ್ರಲ್ಲಿ ಕೂಡ ಯು ಬಂದಿದೆ, ಅದು ವ್ಯಂಜನಾಕ್ಷರ ಆಗಿರೋದ್ರಿಂದ ನಾವು ಎನ್ನು ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಯಾನ್ ಎಲ್ಲಿ ಬಳಕೆ ಮಾಡ್ತೀವಿ ಅಂದರೆ ಯಾನ್ ಈಸ್ ಯೂಸ್ಡ್ ಬಿಫೋರ್ ವರ್ಡ್ಸ್ ಬಿಗಿನ್ಸ್ ದಿ ಓವೆಲ್ ಸೌಂಡ್, ಅಂದರೆ ಸ್ವರಾಕ್ಷರದ ಮುಂಚಿತವಾಗಿ ನಾವು ಯಾನನ್ನು ಬಳಕೆ ಮಾಡ್ತೀವಿ. ಎಕ್ಸಾಂಪಲ್ ನೋಡೋದಾದರೆ ಹ್ಯಾನ್ ಹೋಲ್ಡ್ ಅಂತ ಇದೆ, ಹೋ ಅನ್ನುವಂಥದ್ದು ಸ್ವರ, ಹೌದಾ, ಹ್ಯಾನನ್ನು ಬಳಕೆ ಮಾಡಿದ್ವಿ. ಅದೇ ರೀತಿಯಾಗಿ ಆ್ಯನ್ ಅಂಡರ್ ಗ್ರೌಂಡ್, ಓಕೆ, ಯು ಬಂದಿದೆ.
ಹಾ ಓಕೆ ಆ ಪ್ರೊನೌನ್ಸಿಯೇಷನ್ ಬರುತ್ತೆ ಇದಕ್ಕೆ ಹೌದಾ. ಹ್ಯಾನನ್ನು ಬಳಕೆ ಮಾಡಿದ್ದೀವಿ. ಇಲ್ಲಿ ನೋಡಿ ಯಾನ್ ಆನರ್ ಅಂತ ಇದೆ. ಆನರ್ ಎಚ್ ಅನ್ನುವಂಥದ್ದು ವ್ಯಂಜನಾಕ್ಷರ ಹೌದಾ. ನಾವಿಲ್ಲಿ ಏನು ಬಳಕೆ ಮಾಡಬೇಕಾಗಿತ್ತು, ಬಟ್ ಯಾನನ್ನು ಯಾಕೆ ಬಳಕೆ ಮಾಡಿದ್ದೀವಿ ಅಂತಂದಿದ್ರೆ ನಾವು ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ಹಾನರ್ ಅಂತಂದೇಳಿ ಕರಿತೀವಿ. ಹಾ ಬಂತಂದರೆ ಇದು ಸ್ವರ ಹೌದಾ, ಅದರಿಂದ ನಾವು ಯಾನನ್ನು ಬಳಕೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಆ್ಯನ್ ಎಮ್ ಎಲ್ ಎ ಇಲ್ಲಿ ಏನು ಬರ್ತದೆ ಅಂದರೆ ಎಮ್ ಬರುತ್ತೆ ಹೌದಾ. ನಾವು ಎಮ್ ಅಂತಂದೇಳಿದರೆ ನಾವು ವ್ಯಂಜನ ಅಂತಂದೇಳಿ ತಿಳ್ಕೊತೀವಿ, ಬಟ್ ಪ್ರೊನೌನ್ಸಿಯೇಷನಲ್ಲಿ ಎಮ್ ಅಂತಂದಿದ್ರೆ ಎ ಮೊದಲು ಬರ್ತೈತಿ. ಅದರಿಂದ ನಾವು ಯಾನ್ ಎಮ್ ಎಲ್ ಅಂತಂದೇಳ್ಬಿಟ್ಟು ನೆಕ್ಸ್ಟ್ ಎನ್ ಆನೆಸ್ಟ್ ಅಂತಂದೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಇನ್ನು ಎಕ್ಸಾಂಪಲ್ ನೋಡೋದಾದರೆ ಯೂಸ್ಫುಲ್ ಟಾಸ್ಕ್ ಅಂತ ಐತಿ. ಯು ಅಂತಂದೇಳಿ ಯೂಸ್ಫುಲ್ ಟಾಸ್ಕ್ ಇಲ್ಲಿ ಎ ಬರುತ್ತಾ ಅಥವಾ ಯಾನ್ ಬರುತ್ತಾ ಅಂತಂದೇಳಿದರೆ ಇಲ್ಲಿ ಯು ಬರುತ್ತೆ ಹೌದಾ. ಇಲ್ಲಿ ಆದ್ದರಿಂದ ನಾವಿಲ್ಲಿ ಏನು ಬಳಕೆ ಮಾಡಬೇಕು, ಎ ಯೂಸ್ಫುಲ್ ಟಾಸ್ಕ್ ಅಂತ. ನೆಕ್ಸ್ಟ್ ಎಮ್ ಅಂತಂದೇಳಿದರೆ ಎಮ್ ಬರುತ್ತೆ ಓಕೆನಾ. ಎಮ್ ಅಂತಂದೇಳಿದರೆ ಎ ಬಂದಿದೆ, ಇಲ್ಲಿ ನಾವೇನು ಬಳಕೆ ಮಾಡಬೇಕು, ಸ್ವರ ಬಂದಿದೆ ಅಂದರೆ ಯಾನ್ ಎಮ್ ಪಿ ಅಂತಂದೇಳಿ ಬಳಕೆ ಮಾಡಬೇಕು. ನೆಕ್ಸ್ಟ್ ಆನೆಸ್ಟ್ ಅಂತಂದಿದ್ರೆ ಹಾ ಬಂದಿದೆ ಇಲ್ಲಿ ಹೌದಾ. ಇಲ್ಲಿ ನಾವು ಇದು ಕಾನ್ಸನೆಂಟ್ ಆದರೂ ಕೂಡ ನಾವು ಪ್ರೊನೌನ್ಸಿಯೇಷನ್ ನೋಡಿಬಿಟ್ಟು ಆ ಬಂದಿರೋದ್ರಿಂದ ಇಲ್ಲಿ ನಾವೇನು ಬಳಕೆ ಮಾಡ್ತೀವಿ, ಯಾನ್ ಆನೆಸ್ಟ್ ಅಂತಂದೇಳಿ ಬಳಕೆ ಮಾಡ್ತೀವಿ. ಇಂಟ್ರೆಸ್ಟಿಂಗ್ ಬಂದಿದೆ, ಐ ಬಂದಿದೆ, ಇದು ವ್ಯಂಜನಾಕ್ಷರ ಹೌದಾ. ನಾವಿಲ್ಲಿ AEIOU ಐ ಅನ್ನುವಂಥದ್ದು ಸ್ವರ ಹೌದಾ. ಜೊತೆಗೆ ಇಲ್ಲಿ ಐ ಅನ್ನುವಂಥದ್ದು ಈ ರೀತಿಯಾಗಿ ಬಂದರೂ ಸ್ವರ ಆಗುತ್ತೆ. ಆದ್ದರಿಂದ ಇಲ್ಲಿ ನಾವು ಯಾನ್ ಇಂಟ್ರೆಸ್ಟಿಂಗ್ ಅಂತಂದೇಳಿ ಬಳಕೆ ಮಾಡ್ತೀವಿ. ಪ್ರೊನೌನ್ಸಿಯೇಷನ್ ಸಂಬಂಧಪಟ್ಟಂಗೆ ಮೇನ್ ಆಗಿ ನಾವು ಇಲ್ಲಿ ಉಚ್ಚಾರಣೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಹೊರತು ಸ್ಪೆಲ್ಲಿಂಗ್ ಅಲ್ಲ. ಓಕೆ ಫ್ರೆಂಡ್ಸ್, ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಹಾಕಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.